ಇರಾನ್ ಯುದ್ಧಕ್ಕೂ ಭಾರತದ ಎಲ್ಪಿಜಿ ಕೊರತೆಗೂ ಸಂಬಂಧ ಏನಿದೆ? ಎಲ್ಪಿಜಿ ಮೇಲೆ ಮಾತ್ರ ಪರಿಣಾಮ ಬಿದ್ದಿದ್ಯಾಕೆ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾವು ಜೋರಾಗಿನೇ ಇದೆ. ತೈಲ ಸಂಪತ್ತಿನ ಮೇಲೆ ಕಣ್ಣಿಟ್ಟಿರೋ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾವೆ. ಈ ಯುದ್ಧ ಜಾಗತಿಕ ಮಟ್ಟದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಸಾವಿರಾರು ಮೈಲಿ ದೂರ ಇರೋ ಪ್ರದೇಶಗಳಿಗೆ ಈ ಯುದ್ಧದ ಬಿಸಿ ತಾಕಿದೆ. ಎಲ್ಪಿಜಿ ಪೂರೈಕೆಯಲ್ಲಿ ಇಡೀ ದೇಶದಲ್ಲಿ ಅಸ್ತವ್ಯಸ್ತ ಆಗಿದ್ದು, ಸಾವಿರಾರು ಜನರು ಗ್ಯಾಸ್ ಏಜೆನ್ಸಿಗಳ ಹೊರಗೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಈ ಕೊರತೆ ಡಾಬಾ, ರೆಸ್ಟೋರೆಂಟ್, ಹೋಟೆಲ್ಗಳನ್ನು ಮುಚ್ಚೋದಕ್ಕೆ ಕಾರಣ ಆಗಿದೆ. ಅಷ್ಟೇ ಅಲ್ಲ, ಮತ್ತೆ ಜನರು ಸೌದೆ ಒಲೆ ಮೊರೆ ಹೋಗುವಂತಾಗಿದೆ. ಇದಕ್ಕೆಲ್ಲ ಕಾರಣ ಇಂಧನ ಸರಬರಾಜು ಹಡಗು ಮಾರ್ಗಗಳಲ್ಲಿ ಒಂದಾದ ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾದ ಅಡಚಣೆನೇ ಇದಕ್ಕೆ ಕಾರಣ. ಮಧ್ಯಪ್ರಾಚ್ಯದಲ್ಲಿ ಇತ್ತೀಚೆಗೆ ತಲೆದೂರಿರೋ ಯುದ್ಧದ ಪರಿಸ್ಥಿತಿ ಭಾರತದ ಇಂಧನ ಮಾರುಕಟ್ಟೆಯ ಮೇಲೆ ಅನಿರೀಕ್ಷಿತ ಪರಿಣಾಮವನ್ನು ಬೀರಿದೆ. ವಿಶೇಷವಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರೋ ಸಂಚಾರ ಅಡಚಣೆ ಭಾರತದ ಎಲ್ಪಿಜಿ ಪೂರೈಕೆಯ ಮೇಲೆ ಭಾರಿ ಹೊಡೆತವನ್ನು ಕೊಟ್ಟಿದೆ. ಇಡೀ ದೇಶದಾದ್ಯಂತ ಅಡುಗೆ ಅನಿಲಕ್ಕಾಗಿ ಜನರು ಸರತಿ ಸಾಲಿನಲ್ಲಿ ನಿಂತಿರೋದು ಮತ್ತು ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿರೋದು ಜಾಗತಿಕ ರಾಜಕೀಯ ನಮ್ಮ ಅಡುಗೆ ಮನೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಭಾರತ ಅವಲಂಬಿಸಿರೋ ಬಹುಪಾಲು ತೈಲ ಇರಾನ್ ನಿಯಂತ್ರಣದಲ್ಲಿರೋ ಹಾರ್ಮುಜ್ ಜಲಸಂಧಿಯ ಮೂಲಕನೇ ಅದು ಭಾರತಕ್ಕೆ ಬರುತ್ತೆ. ಈ ಯುದ್ಧದ ಕಾರಣ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಸಮುದ್ರ ಸಂಚಾರವನ್ನು ಅಡ್ಡಿಪಡಿಸಿದೆ. ಇದರಿಂದ ತೈಲ ಪೂರೈಕೆಯಲ್ಲಿ ಅಸ್ತವ್ಯಸ್ತ ಆಗಿದೆ. ಎಲ್ಪಿಜಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಇದೇ ಮಾರ್ಗವಾಗಿ ಬರುತ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ಕೂಡ ಇದೇ ಪ್ರದೇಶದಿಂದ ಬಂದರೂ ಭಾರತೀಯ ಚಿಲ್ಲರೆ ಮಾರುಕಟ್ಟೆಗಳಲ್ಲಿ ಎಲ್ಪಿಜಿ ಪೂರೈಕೆಯಷ್ಟೇ ಒತ್ತಡದ ಲಕ್ಷಣಗಳನ್ನು ತೋರಿಸ್ತಾ ಇಲ್ಲ. ವಿಶ್ವದ ಒಟ್ಟು ಅಡುಗೆ ಅನಿಲ ವ್ಯಾಪಾರದ ಬಹುಪಾಲು ಹಾರ್ಮುಜ್ ಜಲಸಂಧಿಯ ಮೂಲಕನೇ ನಡೆಯುತ್ತೆ. ಭಾರತ ತನ್ನ ಎಲ್ಪಿಜಿ ಅಗತ್ಯದ ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಸೌದಿ ಅರೇಬಿಯಾ, ಖತಾರ್ ಮತ್ತು UAE ಅಂತಹ ಗಲ್ಫ್ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತೆ. ನಾವು ಆಮದು ಮಾಡಿಕೊಳ್ಳೋ ಎಲ್ಪಿಜಿಯ ಸುಮಾರು 80% 90% ಅಷ್ಟು ಪಾಲು ಈ ಕಿರಿದಾದ ಜಲಸಂಧಿಯ ಮೂಲಕನೇ ಬರಬೇಕು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಿಂದಾಗಿ ಈ ಮಾರ್ಗದಲ್ಲಿ ಹಡಗುಗಳ ಸಂಚಾರಕ್ಕೆ ಧಕ್ಕೆ ಆಗಿದೆ. ಭಾರತಕ್ಕೆ ಬರಬೇಕಾಗಿದ್ದ ಟ್ಯಾಂಕರ್ಗಳು ವಿಳಂಬ ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆಯಲ್ಲಿ ಅಂತಹ ದೊಡ್ಡ ವ್ಯತ್ಯಯ ಕಾಣಿಸದೇ ಇರೋದಕ್ಕೆ ಮುಖ್ಯ ಕಾರಣ ಭಾರತದ ಆಮದು ನೀತಿಯಲ್ಲಿನ ಬದಲಾವಣೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ರಷ್ಯಾದಿಂದ ಹೆಚ್ಚಿನ ಪ್ರಮಾಣದ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇದೆ. ಈ ತೈಲ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಬರೋದಿಲ್ಲ. ಅಷ್ಟೇ ಅಲ್ಲ, ಕಚ್ಚಾ ತೈಲವನ್ನು ಸಂಗ್ರಹಿಸೋದಕ್ಕೆ ಭಾರತದಲ್ಲಿ ವಿಶಾಖಪಟ್ಟಣಂ, ಮಂಗಳೂರು ಮತ್ತು ಪಾದೂರಿನಲ್ಲಿ ಬೃಹತ್ ಭೂಗತ ಶೇಖರಣಾ ವ್ಯವಸ್ಥೆಗಳಿದ್ದಾವೆ. ಇದು ತುರ್ತು ಸಂದರ್ಭದಲ್ಲಿ ಹಲವು ದಿನಗಳವರೆಗೆ ದೇಶದ ತೈಲ ಅಗತ್ಯವನ್ನು ಪೂರೈಸಬಲ್ಲದು. ಆದರೆ ಎಲ್ಪಿಜಿಯ ವಿಷಯದಲ್ಲಿ ಪರಿಸ್ಥಿತಿ ವಿಭಿನ್ನ ಆಗಿದೆ. ಭಾರತದಲ್ಲಿ ಅಡುಗೆ ಅನಿಲವನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸುವ ಸೌಲಭ್ಯಗಳು ತೀರಾ ಸೀಮಿತ ಆಗಿದ್ದಾವೆ. ಮಂಗಳೂರು ಮತ್ತು ವಿಶಾಖಪಟ್ಟಣಂನಲ್ಲಿರೋ ಸಂಗ್ರಹಾಗಾರಗಳು ಕೇವಲ 2 ದಿನಗಳ ಬಳಕೆಗೆ ಮಾತ್ರ ಸಾಕಾಗುತ್ತೆ. ಎಲ್ಪಿಜಿ ವ್ಯವಸ್ಥೆ ನಿರಂತರ ಪೂರೈಕೆಯ ಮೇಲೆ ಅವಲಂಬಿತ ಆಗಿದೆ ಹೊರತು ಶೇಖರಣೆಯ ಮೇಲೆ ಅಲ್ಲ. ಹೀಗಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ 1 ದಿನದ ವಿಳಂಬ ಆದರೂ ಅದು ತಕ್ಷಣವೇ ಭಾರತದ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕೊರತೆಯನ್ನು ಸೃಷ್ಟಿ ಮಾಡುತ್ತೆ. ಕಳೆದ ದಶಕದಲ್ಲಿ ಉಜ್ವಲ ಯೋಜನೆಯಂತಹ ಕಾರ್ಯಕ್ರಮಗಳಿಂದಾಗಿ ದೇಶದಲ್ಲಿ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಇಂದು ಸುಮಾರು 33 ಕೋಟಿಗೂ ಹೆಚ್ಚು ಕುಟುಂಬಗಳು ಅಡುಗೆಗಾಗಿ ಸಂಪೂರ್ಣವಾಗಿ ಎಲ್ಪಿಜಿ ಮೇಲೆ ಅವಲಂಬಿತ ಆಗಿದ್ದಾವೆ. ಈ ಹೆಚ್ಚಿನ ಬೇಡಿಕೆಯ ನಡುವೆ ಪೂರೈಕೆಯಲ್ಲಿ ಚಿಕ್ಕ ವ್ಯತ್ಯಾಸ ಆದರೂ ಅದು ಜನಸಾಮಾನ್ಯರ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಪ್ರಸ್ತುತ ಸರ್ಕಾರ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗಿಂತ ಗೃಹ ಬಳಕೆಗೆ ಆದ್ಯತೆ ನೀಡುವ ಮೂಲಕ ಮತ್ತು ಅಮೆರಿಕ ಹಾಗೂ ಆಫ್ರಿಕಾದಂತಹ ಪರ್ಯಾಯ ಮೂಲಗಳಿಂದ ಅನಿಲವನ್ನು ತರಿಸುವ ಮೂಲಕ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ. ಆದರೂ ದೀರ್ಘಾವಧಿಯ ಪರಿಹಾರಕ್ಕಾಗಿ ಭಾರತ ಎಲ್ಪಿಜಿ ಶೇಖರಣಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದು ಅನಿವಾರ್ಯ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.